ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಮ್ ಎಚ್. ನಾನು ಒಂದು ಜನರಲ್ ಪ್ರಾಕ್ಟೀಷನರ್, ಜನರಲ್ ಫಿಸಿಷಿಯನ್, ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್ ಮತ್ತು ಡಯಾಬಿಟಾಲಜಿಸ್ಟ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 ಇಂದ HSR ಲೇಔಟ್ ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ನಮ್ಮ ಜೊತೆ ಎಲ್ಲ ನಡುವ ಒಂದು ತುಂಬ ಸಾಮಾನ್ಯವಾದ ಸಂಗತಿ ಬಗ್ಗೆ ಮಾತಾಡ್ತೀನಿ. ಅದೇನೆಂದರೆ, ಯಾರಾದರೂ ನಮಗೆ ಫೋನ್ ಮಾಡಿಬಿಟ್ಟು, ಇಲ್ಲ ಯಾರಾದರೂ ನಾವು ಇರೋ ಜಾಗದಲ್ಲಿ ಬಂದುಬಿಟ್ಟು ಕೆಲಸ ಮಾಡುವಾಗ, ಬೇರೆ ಏನೋ ಮಾಡುವಾಗ ಬಂದುಬಿಟ್ಟು ಒಂಥರ ಹುಚ್ಚುಚ್ಚು ಥರ ಆಡ್ತಾರೆ, ಹುಚ್ಚುಚ್ಚು ಥರ ಮಾತಾಡ್ತಾರೆ, ಒಂಥರ ತೀಟೆ ಮಾಡ್ತಾರೆ, ಒಂಥರ ಆ, ಕೆಟ್ಟ ವ್ಯವಹಾರನ ಮಾಡ್ತಾರೆ. ಮಾಡಿಬಿಟ್ಟು ನಮಗೆ ಪರೀಕ್ಷೆ ತೊಗೊಳ್ತಾರೆ, ನಾವು ಯಾವ ಥರ ಅವ್ರಿಗೆ ಉತ್ತರ ಕೊಡ್ತೀವಿ ನಮ್ಮ ವ್ಯವಹಾರದಿಂದ ಅಂತ. ಇದಕ್ಕೆ ಒಂದು ಗೈಡೆನ್ಸ್ ಇದೆ. ಅವರು ಹುಚ್ಚಿನ ಥರ, ತಿಕ್ಕಲ ಥರ ಮಾಡಿದ ವ್ಯವಹಾರವನ್ನು ನೀವು ಅದನ್ನು ತಿರುಗಿ ಅವ್ರ ಮೇಲೆ ಮಾಡಿಬಿಟ್ಟು ತನ್ನನ್ನು ಜೋಕರ್, ಕಾಮಿಡಿಯನ್ ಮತ್ತು ಹ್ಯೂಮರ್ ಆರ್ಟಿಸ್ಟ್ ಥರ ಮಾಡ್ಕೊಳ್ಬೇಡಿ. ಅದಕ್ಕೆ ಗೈಡೆನ್ಸ್ ಎಲ್ಲಿದೆ ಅಂದರೆ ಚಾಪ್ಟರ್ 31. ಇದು ಒಂದು ದೇವರು ನಮಗೆ ಹೇಳಿದರೆ, ಯಾರಾದರೂ ಈ ಥರ ಮಾಡದೆ ಅವರಿಗೆ ಕ್ಷಮಿಸಿಬಿಡಿ, ಅವರಿಗೆ ಒಳ್ಳೆಯ ವ್ಯವಹಾರ ಏನು ಅಂತ ಹೇಳ್ಕೊಡಿ, ಮತ್ತು ಅವರಿಂದ ತನ್ನನ್ನು ಕಾಪಾಡಿಕೊಂಡು ಸ್ವಲ್ಪ ದೂರ ಹೋಗಿಬಿಡಿ, ಮತ್ತು ಅವರಿಗೆ ಏನು ಶಿಕ್ಷೆ ಕೊಡಬೇಡಿ ಅಂತ. ಇದು ಹದೀಸು 1744. ಇದು ಹೇಳಿರೋದು ಅಬ್ದುಲ್ಲಾ ಬಿನ್ ಜುಬೇರ್ ರಜಿಯಲ್ಲಾಹು ಅನ್ಹು ಅವ್ರು ಕೇಳಿದರೆ, ಇದು ವಾಕ್ಯ 7:9 ಅಲ್ಲೂ ಇದೆ. ದೇವರು ಹೇಳಿದರು ಪ್ರೊಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರಿಗೆ, ಯಾವ ಜನ ಅವ್ರ ಜೊತೆ ಕೆಟ್ಟ ವ್ಯವಹಾರನ ಮಾಡ್ತಾರೆ ಅವ್ರನ್ನ ಕ್ಷಮಿಸಿಬಿಡಿ, ಮತ್ತು ಅವರಿಗೆ ಒಳ್ಳೆಯ ವ್ಯವಹಾರ ಏನು ಅಂತ ಆದರೆ ಹೇಳ್ಕೊಡಿ, ಮತ್ತು ಅವರಿಂದ ತನ್ನನ್ನು ಕಾಪಾಡಿಕೊಂಡು ಸ್ವಲ್ಪ ದೂರ ಹೋಗಿಬಿಡಿ, ಮತ್ತು ಅವರನ್ನು ಯಾವ ರೀತಿಯಲ್ಲೂ ಶಿಕ್ಷೆ ಕೊಡಬೇಡಿ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದರ ಬಗ್ಗೆ ಯೋಚಿಸಿ, ಇದನ್ನು ನಿಮ್ಮ ಸಹೋದರರ ಜೊತೆ ಮತ್ತು ಸಂಬಂಧಿಗಳ ಜೊತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಮತ್ತು ತನ್ನನ್ನು ಜೋಕರ್, ಕಾಮಿಡಿಯನ್ ಮತ್ತು ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡಿಕೊಳ್ಳಿ. ಜಜಾಕುಲ್ಲಾಹು ಖೈರ್. ಧನ್ಯವಾದಗಳು.